ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶಗಳನ್ನು ಕಂಡುಕೊಳ್ಳಬಲ್ಲ. ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ಬೆಳಗ್ಗೆನೇ ವಾಕಿಂಗ್ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡು ಅಗಸೆ ಮಜ್ಜಿಗೆ ಕುಡಿದು ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಾಳೆಹಣ್ಣು, ಸಬ್ಜಾ ಸೀಡ್ಸು, ಹಾಲು, ಸ್ವಲ್ಪ ತುಪ್ಪ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮನೆ ಗಾರ್ಡನಲ್ಲಿ ಕಲ್ಲಂಗಡಿ ಹಣ್ಣಿನ ಬಳ್ಳಿ ಬಿಟ್ಟಿತ್ತು. ಆದರೆ ಈ ಕಾಯಿ ದೊಡ್ಡದಾಗಿರೋದು ನಾನು ನೋಡೇ ಇರಲಿಲ್ಲ. ಇವತ್ತು ನೋಡಿ ತುಂಬ ಅಂದರೆ ತುಂಬ ಸರ್ಪ್ರೈಸ್ ಆಯಿತು. ಅದೆಷ್ಟು ಖುಷಿ ಆಯಿತು ಅಂತಂದರೆ ಐ ಕಾಂಟ್ ಎಕ್ಸ್ಪ್ಲೈನ್. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ. ಹಾಗಾಗಿ ರೆಡಿಯಾಗಿ ನಮ್ಮ ಮನೆ ದೇವರು ಬಸವಣ್ಣ, ಹಾಗೆ ಇವತ್ತು ಕೂಡ ಮಣ್ಣೆತ್ತಿನ ಅಮಾವಾಸ್ಯೆ ಅಲ್ವಾ, ಹೋಗಿ ಬರೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯ ದರ್ಶನವನ್ನು ಪಡ್ಕೊಂಡ್ವಿ. ಅದೇನೋ ಒಂಥರ ಈ ದಿನ ಪೀಸ್ಫುಲ್ಲಾಗಿ ಕಳೀತು. ಅದಾದಮೇಲೆ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಬೇಲ್ಪುರಿ ತಿಂದ್ಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ತಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.